ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್. ಬೆಳಗ್ಗೆ 10 ಗಂಟೆಯಿಂದ ನಡೀತಿರುವಂತಹ ಚರ್ಚಾ ಕಾರ್ಯಕ್ರಮ ಇದು, ಮತಾಂತರದ ಮಹಾಸಮರ. ಸುವರ್ಣಸೌಧದಲ್ಲಿ ಏನೇನು ಆಗುತ್ತೆ ಎಲ್ಲ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಹೇಗೆ ಸಾಧ್ಯ ಆಯಿತು ಅಂದರೆ ನಮ್ಮ ಕ್ಯಾಮ್ರಾಗಳಲ್ಲಿ ಇರುತ್ತೆ ಅಂತ. ಆದರೆ ಕ್ಯಾಮ್ರಾಗಳನ್ನೇ ನಿರ್ಬಂಧ ಮಾಡಿದ್ರೆ ಇದ್ಯಾವ ಲೆಕ್ಕಾಚಾರ ಅಂತ ಮಾತ್ರ ಗೊತ್ತಾಗಲಿಲ್ಲ. ಸುವರ್ಣಸೌಧದಲ್ಲಿ ಮಾಧ್ಯಮಗಳ ಕ್ಯಾಮ್ರಾಗಳಿಗೆ ನಿರ್ಬಂಧ, ಸುವರ್ಣಸೌಧದ ಒಳಗೆ ಬರಬೇಡಿ ನೀವು ಅಂತ ತಡೆ ಹಾಕ್ತಿದ್ದಾರೆ. ಯಾಕೋ? ಬ್ರೇಕಿಂಗ್ ನ್ಯೂಸ್. ಕಾರಿಡಾರ್ ಒಳಗೆ ಹೋಗದಂತೆ ತಡೆ ಹಾಕ್ತಿದ್ದಾರೆ ಪೊಲೀಸರು. ಸುವರ್ಣಸೌಧದ ಮುಂಭಾಗ ಬಿಟ್ಟು ಬೇರೆಲ್ಲೂ ಹೋಗಂಗಿಲ್ಲ ಅಂತ. ಮುಖ್ಯ ದ್ವಾರದ ಹತ್ತಿರನೇ ಮಾಧ್ಯಮ ಪ್ರತಿನಿಧಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಮೆಟ್ಟಿಲ ಮೇಲೆ ಕೂತಿದ್ದಾರೆ ಮಾಧ್ಯಮಗಳು. ಮೌನ ಪ್ರತಿಭಟನೆ. ಹೌದಾ? ನಾವೇನು ಮಾತಾಡಲ್ಲ. ಏನಾಗ್ತಿದೆ ಕೇಳೋಣ. ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಗುಡ್ ಮಾರ್ನಿಂಗ್ ಹರೀಶ್. ನಾನು ಅನ್ಕಂಡೆ ಮತಾಂತರ ನಿಷೇಧ ಅಂತ. ಇದೇನು ಮಾಧ್ಯಮ ನಿಷೇಧನಾ ಇದು? ಖಂಡಿತವಾಗ್ಲು ಹರೀಶ್, ಯಾಕಂದ್ರೆ ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಈಗಾಗಲೇ ಸಾಕಷ್ಟು ಸದನದ ಒಳಗಡೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನವರು ಏನಾದ್ರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದ್ರೆ ಅಂತ ಸಂದರ್ಭದಲ್ಲಿ ಹೊರಗಡೆ ಬರ್ತಾರಲ್ಲ, ಅವಾಗ ಮಾಧ್ಯಮ ಪ್ರತಿನಿಧಿಗಳು ಅವರ ಒಂದು ರಿಯಾಕ್ಷನ್ ಅನ್ನ ತಗೋಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸರ್ಕಾರ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಮಾಡಿತ್ತು. ಪ್ರಮುಖವಾಗಿ ಇವತ್ತು ಪ್ರತಿದಿನನೂ ಕೂಡ ಸುವರ್ಣಸೌಧದಲ್ಲಿ ನಡೆಯುವಂತ ಅಧಿವೇಶನಕ್ಕೆ ಪ್ರತಿದಿನನೂ ಕೂಡ ಕಾರಿಡಾರ್ ಏನಿದೆ ಅಲ್ಲಿ ಓಡಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಇವತ್ತು ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಗದ್ದಲ ಆಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಅಲ್ಲಿ ವಿರೋಧ ಪಕ್ಷದ ನಾಯಕರುಗಳದ ಯಾವುದೇ ಕಾರಣಕ್ಕೂ ರಿಯಾಕ್ಷನ್ ತಗೋಬಾರ್ದು, ಮತ್ತೆ ಅವ್ರ ಚೇಂಬರ್ಗೆ ಹೋಗಬಾರ್ದು, ಮತ್ತೆ ಕಾರಿಡಾರ್ ಗಳಲ್ಲಿ ಓಡಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸರ್ಕಾರ ಒಂದು ಸೂಚನೆಯನ್ನ ಕೊಟ್ಟಿತ್ತು ಪೊಲೀಸರಿಗೆ. ಮಾಧ್ಯಮಗಳಿಂದ ಸರ್ಕಾರಕ್ಕಾಗದ್ರೆ ತೊಂದರೆ ಆಗುತ್ತೆ ಅಂತನಾ? ಖಂಡಿತವಾಗ್ಲು ಹರೀಶ್, ಇದೇ ಒಂದು ಕಾರಣಕ್ಕೋಸ್ಕರವಾಗಿ. ಯಾಕಂದ್ರೆ ಮತಾಂತರ ನಿಷೇಧ ಕಾಯ್ದೆಯನ್ನ ವಿರೋಧ ಮಾಡಿಸುವಂತದನ್ನ ತೋರಿಸಬಾರ್ದು ಮಾಧ್ಯಮಗಳು ಅನ್ನೋ ಖಂಡಿತ ಜನರು ನೋಡಬಾರ್ದು ಅದನ್ನ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಒಂದು ಕಾರಣಕ್ಕೋಸ್ಕರವಾಗಿ ಮಾಧ್ಯಮಗಳನ್ನ ದೂರ ಇಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಂತಿಮವಾಗಿ ಈಗ ಸ್ಪೀಕರ್ ಕಾಗೇರಿ ಅವರು ಬಂದು ಸ್ಥಳಕ್ಕೆ ಬಂದು ಪ್ರತಿಭಟನಾ ನಿರತ ಮಾಧ್ಯಮಗಳ ಜೊತೆ ಮಾತಾಡಿ ಅವ್ರನ್ನ ಸಂಧಾನ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಏನ್ ಸಂಧಾನ ಅಂದ್ರೆ ಅವ್ರಿಗೆ ಇನ್ನೂ ಕೂಡ ಗಮನಕ್ಕೆ ನಮ್ಗೆ ಈ ರೀತಿಯಾದಂತ ಏನು ಒಂದು ಆದೇಶ ಏನಿದೆ ಅದ್ರ ಬಗ್ಗೆ ನಮ್ಗೆ ಗಮನಕ್ಕೆ ಬಂದಿಲ್ಲ ಅನ್ನೋ ಒಂದು ಯಾರ ಗಮನಕ್ಕೆ ಬಂದಿಲ್ಲ ಕೃಷ್ಣ? ಸ್ಪೀಕರ್ ಗಮನಕ್ಕೆ ಬಂದಿಲ್ಲ. ಹೆಂಗ್ ಸಾಧ್ಯ? ಒಂದು ವಿಧಾನಮಂಡಲದ ಅಧಿವೇಶನ ನಡೆಯುತ್ತೆ, ಯು ನೋ ವಾಟ್, ಇಡೀ ಚಳಿಗಾಲದ ಅಧಿವೇಶನ ನಮ್ಗೆ ಗೊತ್ತಿರೋ ಹಾಗೆ ನಮಗೂ ನಿಮ್ಗೆಲ್ಲರಿಗೂ. ಹಿ ಇಸ್ ದ ಬಾಸ್ ಅಲ್ವಾ ಕೃಷ್ಣ? ಹಿ ಇಸ್ ದ ಕಮಾಂಡರ್ ಇನ್ ಚೀಫ್. ಖಂಡಿತ ಇಡೀ ಸುವರ್ಣಸೌಧದಲ್ಲಿ ಒಂದ್ ಸೊಳ್ಳೆ ಇರುವೆ ಒಳಗ್ ಬರ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಬೇಕು, ಅಥವಾ ಅವ್ರು ಅದನ್ನ ಮಾನಿಟರ್ ಮಾಡೋದು ಅವರೇ ಅದನ್ನ. ಹೌದು ಹರೀಶ್, ಯಾಕಂದ್ರೆ ಸ್ಪೀಕರ್ ಅಂಡರ್ ಅಲ್ಲೇ ಬರುತ್ತೆ ಎಲ್ಲ ಭದ್ರತೆ ಆಗಿರ್ಬೋದು, ಮತ್ತೆ ಯಾರೇ ಹೋದ್ರು ಕೂಡ ಒಂದ್ ಸಾರ್ವಜನಿಕರು ಆಗಿರ್ಬೋದು, ಮತ್ತೆ ಯಾರೇ ಹೋದ್ರು ಕೂಡ ಅವ್ರಿಗೆ ಗೊತ್ತಾಗ್ಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಯಾರು ಮಾಡಿದ್ರೆ ಅಂತ ಗೊತ್ತಿಲ್ಲ, ಅವ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀವಿ ಅನ್ನೋದು. ಆದ್ರೆ ಕೃಷ್ಣ ಭಾಷಣ ಮಾಡಕ್ಕೆ ಇವ್ರು ನಮ್ಮನ್ನು ಸೇರಿಸ್ಕೊಂಡ್ಬಿಟ್ಟಿರ್ತಾರೆ. ಸಮಾಜದ ಒಂದು ಮುಖ್ಯ ಅಂಗ ಮಾಧ್ಯಮ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಅದು ಕೂಡ ಮಾಧ್ಯಮ ಒಂದು ಅಂಗ ಅಂತ ಮಾತಾಡ್ತಾರೆ ತುಂಬಾ ಲೆವೆಲ್ ಅಲ್ಲಿ. ಈಗ ನೋಡಿದ್ರೆ ಈ ತರದ್ ಯಾಕೆ ಮಾಡ್ತಾರೆ ಇವರು ಹಂಗಾರೆ ಸರ್ಕಾರ? ಹೌದು ಹರೀಶ್, ಯಾಕಂದ್ರೆ ಈಗಾಗಲೇ ಮಾಧ್ಯಮಗಳನ್ನ ಸದನದಿಂದನೇ ಹೊರಗಡೆ ಇಡುವಂತ ಒಂದು ಕೆಲಸವನ್ನ ಸ್ಪೀಕರ್ ಅವರು ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಸರ್ಕಾರದಿಂದಲೇ ಆನ್ಲೈನ್ ಮೂಲಕವಾಗಿ ಸಿಗ್ಬೇಕು ಮಾಧ್ಯಮಗಳಿಗೆ. ಅಂದ್ರೆ ಬರೀ ಆಡಳಿತ ಪಕ್ಷದ ಸದಸ್ಯರು ಮಾತ್ರ ಸಿಗ್ಬೇಕು ಮಾತು, ಆದ್ರೆ ವಿರೋಧ ಪಕ್ಷದಂತವ್ರು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅದು ಸಿಗ್ಬಾರ್ದು ಅನ್ನೋದು ಈಗಾಗಲೇ ನಿರ್ಧಾರವನ್ನ ಆದೇಶವನ್ನ ಹೊರಡಿಸಿದ್ದಾರೆ. ಇದ್ರ ಜೊತೆಗೆ ಇವತ್ತು ಕೂಡ ಗದ್ದಲ ಆಗುವಂತ ಸಂದರ್ಭದಲ್ಲಿ ಯಾರು ಕೂಡ ಈ ರೀತಿಯಾದಂತ ಒಂದು ಪ್ರಚಾರವನ್ನ ವಿರೋಧ ಪಕ್ಷದ ನಾಯಕರುಗಳ ಹೇಳಿಕೆಯನ್ನಾಗ್ಲಿ ಯಾವುದೇ ಕಾರಣ ಚಿತ್ರೀಕರಣ ಮಾಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಅವರ ನಡೆ ಕ್ಲಿಯರ್ ಆಗಿದ್ರೆ, ಅವರು ತೆಗೆದುಕೊಳ್ಳುತ್ತಿರುವ ತೀರ್ಮಾನಗಳು ಟ್ರಾನ್ಸ್ಪರೆನ್ಸಿ ಇದ್ರೆ, ಅವ್ರಿಗೆ ಯಾವುದೇ ಅಳುಕಿಲ್ಲದೆ ಇದ್ರೆ ಯಾಕೆ ಈ ತರ ಮಾಡ್ತಾರೆ? ಹಾಗಿದ್ರೆ ಡೋಂಟ್ ಯು ಫೀಲ್ ಅದು ಇನ್ಯಾರಿಗೋ ಅನುಮಾನಕ್ಕೆ ಎಡೆ ಮಾಡ್ಕೊಡುತ್ತೆ, ಅಲ್ಲೇನೋ ಆಗ್ತಿದೆಯಪ್ಪ ಅನ್ನೋದು ಇನ್ಯಾರಿಗೋ ಅನ್ಸಲ್ವಾ ಹಂಗೆ? ಖಂಡಿತವಾಗ್ಲು ಹರೀಶ್, ಯಾಕಂದ್ರೆ ಅವರು ಇದೇ ಒಂದು ಕಾರಣಕ್ಕೋಸ್ಕರವಾಗಿ, ಅಂದ್ರೆ ವಿರೋಧ ಪಕ್ಷದವ್ರಿಗೆ ಸಿಗ್ಬಾರ್ದು, ಪ್ರಚಾರ ಸಿಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಸ್ಪೀಕರ್ ಅವರು ಸರ್ಕಾರ ಜೊತೆ ಏನೋ ಸೇರ್ಕೊಂಡಿರುವಂತದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದಾವೆ. ಆದ್ರೆ ಈಗ ಎಸ್ ಪಿ ಅವರು ಬರ್ತಾರೆ ಸುವರ್ಣಸೌಧಕ್ಕೆ. ಸುವರ್ಣಸೌಧ ಬೆಳಗಾವಿಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಎಸ್ ಪಿ ಅಂಡದಲ್ಲಿ ಬರೋದೇ ಇಲ್ಲ ಈ ಒಂದು ಇದು. ಈಗ ಎಸ್ ಪಿ ಅವರು ಒಂದು ಮೆಸೇಜ್ ಅನ್ನ ಹಾಕ್ತಾರೆ, ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಒಳಗಡೆ ಬಿಡಬೇಡಿ ಅನ್ನೋದು ಎಸ್ ಪಿ ಅವರು ಓಡಿಸ್ತಾರೆ. ಹೀಗಾಗಿ ಇಲ್ಲ ಒಂದ್ ಕಡೆ ಸ್ಪೀಕರ್ ಅವರು ಕೊಟ್ಟಿದ್ರು ಕೂಡ ಸೂಚನೆಯನ್ನ, ಈಗ ಇಲ್ಲ ನಾನು ಯಾವುದೇ ಒಂದು ಸೂಚನೆಯನ್ನ ಕೊಟ್ಟಿಲ್ಲ
ಕೊಟ್ಟಿಲ್ಲ, ನೀವ್ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಯಾವಾಗ ಮಾಧ್ಯಮಗಳು ನನ್ನ ಪ್ರಕಾರ ಕೃಷ್ಣ ಯಾರ ಆದೇಶ ಹೊರಡಿಸಿದ್ರು, ಯಾರ ಅನುಮತಿಯ ಮೇರೆಗೆ ಈ ಆದೇಶ ಬಂತು ಅಂತ ಮೀಡಿಯಾಗೆ ಕ್ಲಾರಿಟಿ ಗೊತ್ತಾಗಬೇಕು ಕೃಷ್ಣ. ಬಿಕಾಸ್ ಇನ್ಯಾರೋ ಇದನ್ನ ಮಾಧ್ಯಮನ ಹಕ್ಕನ್ನ ಕಸಿದ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ ಇದು. ಸೊ ಹಾಗಾಗಿ ಅದು ಕ್ಲಾರಿಟಿ ಸಿಗ್ಬೇಕು. ಖಂಡಿತ ಹರೀಶ್, ಯಾಕಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗ್ಲೇಬೇಕಾಗತ್ತೆ. ಯಾಕಂದ್ರೆ ಈಗ ಸ್ಪೀಕರ್ ಅವರು ಈ ಒಂದು ಆದೇಶನ ಹೊರಡಿಸಿಲ್ಲ ಅಂತಾರೆ, ಆದ್ರೆ SP ಅವರು ಆದೇಶವನ್ನ ಹೊರಡಿಸಿದೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ಸ್ಪೀಕರ್ ಅವರು ಹೇಳಿದಕ್ಕೇನೆ SP ಅವರು ಮಾಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಸ್ಪೀಕರ್ ಅವರು ಹೇಳ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಅಲ್ಲಿ ಸದನದಲ್ಲಿ ನಡೆಯುವಂತ ಒಂದು ಚಟುವಟಿಕೆಗಳನ್ನ ಮುಚ್ಚಾಕುವಂತ ಒಂದು ಕೆಲಸಕ್ಕೆ, ಅಂದ್ರೆ ಮಾಧ್ಯಮಗಳ ಮೂಲಕ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹರೀಶ್. ರೈಟ್, ಇನ್ನೇನಾಗ್ತದೆ ಅಪ್ಡೇಟ್ಸ್ ನನಗೆ ಅಪ್ಡೇಟ್ ಮಾಡ್ತಾ ಇರಿ, ಆಮೇಲೆ ವಾಪಸ್ ಬರ್ತೀನಿ ನಾನು. ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಸ್ಪೀಕರ್ ಕಾಗೇರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದೀಗ ಅಲ್ಲಿ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲ ಚಾನಲ್ಗಳ ರಿಪೋರ್ಟರ್ಸ್ ಮತ್ತು ಕ್ಯಾಮ್ರಾಮನ್ ಎಲ್ಲರೂ ಕೂಡ ಹೊರಗಡೆ ಕೂತಿದ್ದಾರೆ, ಮೌನ ಪ್ರತಿಭಟನೆಯಲ್ಲಿದ್ದಾರೆ. ಒಂದಷ್ಟು ಜನ ನನ್ನ ಮಾಧ್ಯಮ ಮಿತ್ರರೆಲ್ಲ ಕೂತು ಪ್ರತಿಭಟನೆ ಮಾಡ್ತಿದ್ದಾರೆ, ಕೆಲವರು ಅವ್ರ ಜೊತೆ ಮಾತಾಡ್ತಿದ್ದಾರೆ, ಕ್ಲಾರಿಟಿ ಕೇಳ್ತಿದ್ದಾರೆ. ಕ್ಯಾಮ್ರಾ ಇಟ್ಟಿರೋ ನಂದು Is it a good sign?